ನಾಚಿಕೆ ಆಗಬೇಕು ನಿಮ್ಗಳ ಜನ್ಮಕ್ಕೆ, ನಾಚಿಕೆ ಆಗಬೇಕು. ಹೊಟ್ಟೆಗೆ ಹೇಳ್ತೀನಿ, ಪರವಾಗಿಲ್ಲ ಹೇಳ್ತೀನಿ. ನೀವು ನೋಡಿ ಇಲ್ಲಿ, ನಿಮಗೆ ಫಸ್ಟ್ ತೋರಿಸ್ತೀನಿ, ಆಮೇಲೆ ಮಾತಾಡ್ತೀನಿ. ನೋಡಿ ಇಲ್ಲಿ, ಇದರ ಅವಶ್ಯಕತೆ ಇದೆಯಾ? ಇದರ ಅವಶ್ಯಕತೆ ಇದೆಯಾ? ನಮ್ಮ ಡಿ ಬಾಸ್ ಬಗ್ಗೆ, ನಮ್ಮ ದರ್ಶನ್ ಸರ್ ಬಗ್ಗೆ ಈ ರೀತಿಯಾದಂತಹ ಪೋಸ್ಟ್ಗಳ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ಒಬ್ಬ ಪುಣ್ಯಾತ್ಮನ ಬಗ್ಗೆ ಈ ರೀತಿಯಾದಂಥ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹಾಕಿದಿರಲ್ಲ, ನಿಮಗೆ ಎದರಲ್ಲಿ ಹೊಡಿಬೇಕು ಹೇಳಿ, ಎದರಲ್ಲಿ ಹೊಡಿಬೇಕಂತ ಹೇಳಿ. ನಮಗೆ ಇಷ್ಟೇ ಅಲ್ಲ, ತೋರಿಸ್ತೀನಿ, ಮಾತಾಡ್ತೀನಿ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ತೀನಿ ನಾನು. ಇದು ಏನಾಗತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಮೊದಲು ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ ನೋಡಿ, ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಒಬ್ಬ ವ್ಯಕ್ತಿಯ ಮಾನವನ್ನ ಹಾನಿ ಮಾಡೋದಾಗಿರ್ಬಹುದು, ಅಥವಾ ಒಬ್ಬ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಈ ರೀತಿ ಅವಮಾನ ಮಾಡೋದಾಗಿರಬಹುದು, ಅಥವಾ ಯಾವುದೋ ಒಂದು ಇನ್ಸಿಡೆಂಟಲ್ ಜೈಲಿಗೆ ಹೋದ್ರು ಅಂತ ಅವ್ರ ಬಗ್ಗೆ ನೀವು ಈ ರೀತಿ ಎಲ್ಲ ಮಾಡಿದಿರಲ್ಲ, ನಿಮಗೆ ತೋರಿಸ್ತೀನಿ. ಇನ್ನೂ ಸಾಕಷ್ಟಿದೆ, ಇವೆಲ್ಲ ತೋರಿಸ್ತಾ ಇದ್ದೀನಿ. ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ತೋರಿಸಲೇಬೇಕಾಗಿರುವಂಥ ಅನಿವಾರ್ಯತೆ ನನಗಿದೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾದಂತಹ ಕೃತ್ಯಗಳ ಬಗ್ಗೆ. ಸೊ ಇನ್ನು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹಾಕಿದಾನಲ್ಲ, ಆತನ ಬಗ್ಗೆ ನಿಮಗೆ ಇದನ್ನ ತೋರಿಸ್ತೀನಿ ನೋಡಿ, ಆತ ಯಾರು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈತ, ಇದನ್ನ ನೀವೇ ಓದ್ಕೊಳ್ಳಿ, ಹೆಸರು ಹೇಳೋದಿಲ್ಲ ನಾನು, ಇದನ್ನ ನೀವು ಉಲ್ಟಾ ಕಾಣ್ತಿರ್ಬೋದು, ಆದರೆ ಒಂದ್ಸರಿ ಇದನ್ನ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ ಇದು ಏನು ಎಂತ ಅಂತೇಳಿ. ಈತ ಹಾಕಿರೋದು ಪೂರ್ಣ ದರ್ಶನ್ ಸರ್ ದ್ವೇಷ. ಈತನಿಗೆ 8,000 ಜನ ಫಾಲೋವರ್ಸ್ ಮೇಲಿದ್ದಾರೆ. ಈ ಥರ ದರ್ಶನ್ ಸರ್ ಬಗ್ಗೆನೇ ಕೆಟ್ಟ ಪೋಸ್ಟ್ಗಳನ್ನು ಹಾಕೋದು. ಆಮೇಲೆ ನಿಮಗೆ ಇಲ್ಲಿ ತೋರಿಸ್ತೀನಿ, ಇನ್ನೂ ಸಾಕಷ್ಟಿದೆ. ಇಲ್ಲಿ ನೋಡಿ, ಈ ಪುಣ್ಯಾತ್ಮ ಹಾಕಿರುವಂಥದ್ದು ನೋಡಿ, ನೋಡಿ ಇಲ್ಲಿ ಅಲ್ಲಿ ಏನು ಬರ್ದಿದ್ದಾನೆ ನೋಡಿ, ನೀವೇ ಅಲ್ಲಿ ಏನು ಬರ್ದಿದ್ದಾರೆ ಅಂತ ನೀವೇ ನೋಡಿ, ಒಂದು ಸೆಕೆಂಡ್ ಗೊತ್ತಾಗತ್ತೆ ನಿಮಗೆ. ಅಲ್ಲಿ ಬರ್ದಿರುವಂತಹ ಶಬ್ದಗಳು ವಿಧಿವಶ ಅನ್ನುವಂಥದ್ದು ಆ ದರ್ಶನ್ ಸರ್ ಬಗ್ಗೆ ಮಾಡಿರುವಂತಹ ಇಂತಹ ಒಂದು ಕೆಟ್ಟ ಪೋಸ್ಟ್ಗಳು. ಈತ ನೋಡಿ ಇಲ್ಲಿ, ಚಂದ್ರಶೇಖರ್ 267 ಈತನ ಇನ್ಸ್ಟಾ ಐ ಡಿ, ಇದು ಈ ಪುಣ್ಯಾತ್ಮನ ಐ ಡಿ. ಈತ ಹಾಕಿರುವಂತಹ ವಿಡಿಯೋ ಪೋಸ್ಟ್ ಅದು ಈತ. ಸೊ ನಿಮಗೆ ಇನ್ನೂ ತೋರಿಸ್ತೀನಿ, ಮಾತಾಡ್ತೀನಿ ಇದ್ರ ಬಗ್ಗೆ, ಕಂಪಲ್ಸರಿಯಾಗಿ ನಾನು ಮಾತಾಡ್ತೀನಿ. ಫಸ್ಟ್ ನಿಮಗೆ ಏನೇನಿದೆ ಅನ್ನುವಂಥದ್ದನ್ನು ತೋರಿಸ್ಬಿಡ್ತೀನಿ. ಈತ ಇವರು ಮಾಡಿರುವಂತಹ ಸಾಕಷ್ಟು ವಿಚಾರಗಳಿದೆಯಲ್ಲ, ಅವು ಬಹಳಷ್ಟು ನೋಡೋಕ್ಕೆ ಒಂಥರ ಅಸಹ್ಯ ಅಂತ ಅನಿಸುತ್ತೆ. ಯಾಕಂದರೆ ಇವರೇನು ತಪ್ಪು ಮಾಡಿದ್ದಾರೆ ಅಂತ ಈ ರೀತಿಯಾದಂಥ ಒಂದು ಟ್ರೋಲ್ಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಪಾಪ. ನೋಡಿ, ಅವಶ್ಯಕತೆ ಇದೆಯಾ? ಒಬ್ಬ ವ್ಯಕ್ತಿಗೆ ನೀವು ಈ ರೀತಿ ಮಾಡುವಂಥ ಅವಶ್ಯಕತೆ ಇದೆಯಾ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಯಾವ ಥರ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾರೋ ಅದೇ ಥರ ಇವರು ಅಶ್ಲೀಲವಾಗಿ ದರ್ಶನ್ ಸರ್ ಫೋಟೋಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಶ್ಲೀಲವಾಗಿನೇ ಕಂಪಲ್ಸರಿ. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಇದು ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿದ್ರಲ್ಲ, ಇದನ್ನ ನೋಡಿ. ಯಾಕೆ ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಂದ್ರೆ, ಈತ ಮಾಡಿರೋದು ಕಿಚ್ಚ ಈಸ್ ಬ್ಯಾಕ್ ಅಂತ ಈತನ ಐ ಡಿ ನೋಡಿ. ಪಾಪ ಯಾಕೋ ಸುದೀಪನ ಹೆಸರು ಇಟ್ಕೊಂಡು ಯಾಕೋ ಇಂತಹ ಹಲ್ಕ ಕೆಲಸ ಮಾಡ್ತೀರಾ? ನಿಮ್ಮ ವೈಯಕ್ತಿಕವಾಗಿ ಹೆಸರು, ನಿಮ್ಮ ವೈಯಕ್ತಿಕವಾಗಿ ಫೋಟೋ ಇಟ್ಕೊಂಡು ಮಾಡೋಲ್ಲ ಗಾಂಡುಗಳ. ಯಾಕ್ರೋ ಸುಮ್ಮನೆ ಒಬ್ಬ ಉನ್ನತ ಸ್ಥಾನದ ಹೆಸರಲ್ಲಿರುವಂಥ ಸುದೀಪನ ಹೆಸರು ಇಟ್ಕೊಂಡು ಈ ರೀತಿ ಎಲ್ಲ ಟ್ರೋಲ್ಗಳನ್ನ ಮಾಡ್ತೀರಿ, ಇನ್ನೊಬ್ರು ಬೇರೆ ಟ್ರೋಲ್ಗಳನ್ನ ಮಾಡ್ಕೊಂತೀರಿ. ತೋರಿಸ್ತೀನಿ ನಿಮಗೇನು ಸಾಕಷ್ಟಿದೆ. ಇವೆಲ್ಲ ತೋರ್ಸೋಕ್ಕಾಗಲ್ಲ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿದೆ, ಈಗ ನೋಡ್ತಾ ಇದ್ದೀನಲ್ಲ, ಇವು ತೋರ್ಸೋಕ್ಕಾಗಲ್ಲ ಇಲ್ಲಿ. ಯಾವ ರೀತಿ ಈಗ ನಾನು ಮಾತನಾಡ್ತೀನಿ ಇದ್ರ ಬಗ್ಗೆ, ಈ ರೀತಿಯಾದಂತಹ ದರ್ಶನ್ ಸರ್ ಬಗ್ಗೆ ಕೆಟ್ಟ ಪೋಸ್ಟ್ಗಳು, ಅವರು ವಿಧಿವಶ ಆಗಿದ್ದಾರೆ ಅಂತ ಹೇಳೋದಾಗಿರಬಹುದು, ಅವರು ನಿಧನ ಆಗಿದ್ದಾರೆ ಅಂತ ಹೇಳೋದಾಗಿರಬಹುದು, ಕಾನೂನಿನಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಪ್ರಕರಣ ದಾಖಲಾಗುತ್ತೆ, ಯಾವ್ಯಾವ ನಿಮಗೆ ವಿಧಿಗಳ ಅಡಿಯಲ್ಲಿ, ಸೆಕ್ಷನ್ಗಳ ಅಡಿಯಲ್ಲಿ ನಿಮ್ಮ ಮೇಲೆ FIR ಆಗುತ್ತೆ, ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳುವಂತಹ ಕಾಮನ್ ಸೆನ್ಸ್ ಆದರೂ ನಿಮಗಿರಬೇಕು.
ಒಬ್ಬ ವ್ಯಕ್ತಿಯನ್ನ ಈ ರೀತಿ ಅವಮಾನ ಮಾಡೋದಾಗಿರ್ಬಹುದು, ಒಬ್ಬ ವ್ಯಕ್ತಿಯನ್ನ ಈ ರೀತಿ ತೇಜೋವಧೆ ಮಾಡೋದಾಗಿರ್ಬಹುದು, ಒಬ್ಬ ವ್ಯಕ್ತಿ ಇದ್ದಾಗ ಆತ ತೀರಿ ಹೋಗಿದ್ದಾನೆ ನಿಧನ ವಿಧಿವೇಶ ಅಂತ ಹಾಕೋದಾಗಿರ್ಬಹುದು, ಇವೆಲ್ಲವೂ ಕೂಡ ಕಾನೂನಿಗೆ ವಿರುದ್ಧವಾಗಿರುವಂಥದ್ದು ಅನ್ನೋದಾದ್ರೂ ಸ್ವಲ್ಪ ಹೇಲ್ ತಿನ್ನೋಕ್ಕಿಂತಲೂ ಅನ್ನ ತಿಂದಿದ್ರೆ ನಿಮಗೆ ಗೊತ್ತಾಗ್ತಿತ್ತೇನೋ. ನಾಚಿಕೆ ಆಗಲ್ವಾ ಜನ್ಮಕ್ಕೆ? ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಪ್ಪನ್ನಾಗಿ ಹೇಳ್ತಾ ಇದ್ದೀನಿ, ನಾನೊಬ್ಬ ದರ್ಶನ್ ಸರ್ ಅಭಿಮಾನಿ, ಪದೇ ಪದೇ ಹೇಳಬೇಕಾಗಿಲ್ಲ, ನಾನೊಬ್ಬ ದರ್ಶನ್ ಸರ್ ಅಭಿಮಾನಿ, ಓಪನ್ನಾಗಿ ಹೇಳ್ತಾ ಇದ್ದೀನಿ. ಅಭಿಮಾನಿ ಅನ್ನೋ ಕಾರಣಕ್ಕೆ ಅವ್ರನ್ನ ಹೊಗಳ್ತಾ ಇಲ್ಲ. ಆ ಪುಣ್ಯಾತ್ಮನ ಬಗ್ಗೆ ಬಹಳಷ್ಟು ಹೊಗಳಿಕೆ ಆಡುವಂಥ ಮಾತುಗಳಿದೆ. ವರ್ಷಕ್ಕೆ 2ರಿಂದ 2.5 ಕೋಟಿ ರೂಪಾಯಿ ಆತನ ಮನೆ ಮುಂದೆ, ದರ್ಶನ್ ಸರ್ ಮನೆ ಮುಂದೆ ಓದುವವ್ರು ಹೋಗಿ ನಿಂತ್ಕೊಳ್ತಾರೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳಕ್ ದುಡ್ಡು ಬೇಕಾಗಿರೋರು ಹೋಗಿ ನಿಂತ್ಕೊಳ್ತಾರೆ, ಏನಾದರೂ ಒಂದು ಜೀವನ ಕಟ್ಕೊಳಕ್ಕಂತ ಹೋಗಿ ಅವ್ರ ಮುಂದೆ ನಿಂತ್ಕೊಳ್ತಾರೆ. 2.5 ಕೋಟಿ ರೂಪಾಯಿಗಟ್ಟು ಅಷ್ಟು ಅವರು ವರ್ಷಕ್ಕೆ ಖರ್ಚು ಮಾಡ್ತಾರೆ ಜನರಿಗೆ, ಬೇರೆ ಯಾರಿಗೂ ಅಲ್ಲ, ಸ್ವಂತ ಅವರು ದುಡಿದು ಸಂಪಾದನೆ ಮಾಡಿರೋ ದುಡ್ಡಲ್ಲಿ. ಯಾರ್ದೋ ಹರಾಮಿ ಬಂದು ಯಾರೋ ಕೊಟ್ಟು ಯಾರ ಕಡೆನೂ ದುಡ್ಡು ತಗೊಂಡದ್ದಲ್ಲ, ಅವರು ಕೆಲಸ ಮಾಡಿ ಶ್ರಮ ಪಟ್ಟು ದುಡ್ಡು ತಗೊಂಡಿರೋದು. ಅದನ್ನು 2.5 ಕೋಟಿ ರೂಪಾಯಿ ಅವರ ಪ್ರೀತಿಯ ಅಭಿಮಾನಿಗಳಿಗಾಗಿರ್ಬೋದು, ಕಷ್ಟ ಅಂತ ಬಂದವ್ರಿಗಾಗಿರ್ಬೋದು ಕೊಟ್ಟು ಸಾಧನೆ, ಅವ್ರು ಕೊಟ್ಟು ಅವರಿಗೆ ಒಂದು ಸಾಹಸವನ್ನ ಮಾಡಲಿಕ್ಕೆ ಅಥವಾ ಅವ್ರಿಗೆ ಯಾವುದೋ ಒಂದು ರೀತಿ ಸಹಕಾರ ನೀಡಲಿಕ್ಕೆ ಮಾಡುವಂಥ ಒಂದು ವಿಚಾರ ಹೊರತು ಇನ್ಯಾವುದೂ ಅಲ್ಲ. ಅವರಲ್ಲಿ ಎಷ್ಟು ಜನಕ್ಕೆ ಸಹಕಾರ ಮಾಡಿದಾರೋ, ಎಷ್ಟು ಜನಕ್ಕೆ ದುಡ್ಡು ಕೊಟ್ಟು ಜೀವನ ಕಟ್ಟಿಕೊಟ್ಟಿದ್ದಾರೋ ಆ ಪುಣ್ಯಾತ್ಮ. ಆದರೆ ಇನ್ನೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಹೊರಗೆ ಬಂದಿಲ್ಲ. ಆತ ಸಹಾಯ ಮಾಡ್ತಾರೆ ಅನ್ನೋದು ಮಾತ್ರ ಗೊತ್ತು ದರ್ಶನ್ ಸರ್. ಆದರೆ ಅವರು ಬಹುತೇಕ ಈ ಮಾತನ್ನ ನಾನು ಹೇಳಬಾರ್ದು, ಅವ್ರು ಇಲ್ಲದೆ ಇರೋ ಸಮಯದಲ್ಲಿ ಇದೆಲ್ಲ ಗೊತ್ತಾಗತ್ತೆ ನಮ್ಗೆ. ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ, ಎಷ್ಟೆಲ್ಲ ಸಹಾಯ ಮಾಡ್ಕೊಂಡ್ ಬಂದಿದ್ದಾರೆ, ಎಷ್ಟು ಜನಕ್ಕೆ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಅವ್ರು ಇಲ್ಲದೆ ಇರೋ ಟೈಮಿಂಗ್ನಲ್ಲಿ ಗೊತ್ತಾಗತ್ತೆ ಎಲ್ಲವೂ ಕೂಡ. ಅಂತ ಸಮಯದಲ್ಲಿ ಗೊತ್ತಾದ ಮೇಲೆ ಅವರನ್ನು ನಾವೇ ದೇವರು ಅನ್ನೋಕ್ಕಿಂತಲೂ ಹೆಚ್ಚಿನದಾಗಿ ಅವರನ್ನು ಮೆರೆಸ್ತಾರೆ ಅಭಿಮಾನಿಗಳು, ಅದೆಲ್ಲ ಬೇರೆ. ಆದರೆ ಅವರು ಇರ್ತಕ್ಕಂಥ ಸಿಚುವೇಶನ್ಸ್ಗೆ, ಅವ್ರು ಜೈಲಲ್ಲಿದ್ದಾರೆ, ಅವ್ರ ಅಭಿಮಾನಿಗಳು ನೊಂದ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅವ್ರನ್ನ ಇನ್ನಷ್ಟು ನುಯ್ಸಕ್ಕೆ ಇಂಥ ಪೋಸ್ಟ್ಗಳು, ನಿಧನ ವಿಧಿವೇಶ, ಸುಮ್ಮನೆ ಅಶ್ಲೀಲ ರೀತಿಯಾಗಿ ಪೋಸ್ಟ್ಗಳನ್ನು ಹಾಕೋದು, ಇದು ಬಹಳ ದೊಡ್ಡ ಅಪರಾಧ. ನೀವು ನಿಜವಾಗ್ಲೂ ಹೊಟ್ಟೆಗೆ ಅನ್ನ ತಿಂತ ಇದ್ರೆ ನಿಮ್ಮ ಅಕ್ಕ ತಂಗಿ ತಮ್ಮ ಅಪ್ಪ ಅವ್ವ ಇರ್ತಾರಲ್ಲ, ಅವ್ರ ಫೋಟೋ ತಗೊಂಡು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹಾಕಿ ಕೆಳಗಡೆ ವಿಧಿವೇಶ ಅಂತ ಹಾಕಿ ಏನು ಹಾಕೊಳ್ತಿರೋ ಹಾಕೊಳ್ರಪ್ಪ ನೋಡೋಣ. ಆಗತ್ತಾ ನಿಮ್ಮ ಕೈಯಿಂದ? ಆಗಲ್ವಲ್ಲ. ಯಾಕೆ ತಂದೆ ಬಗ್ಗೆ ಹಾಕ್ಬಾರ್ದು, ತಾಯಿ ಬಗ್ಗೆ ಹಾಕ್ಬಾರ್ದು, ಅಕ್ಕ ತಂಗಿಯರ ಬಗ್ಗೆ ಹಾಕ್ಬಾರ್ದು? ಯಾಕಂದ್ರೆ ನಿಮ್ಮವ್ರಲ್ವ ಅವರು. ಅವ್ರ ಬಗ್ಗೆ ಹಾಕಿದ್ರೆ ಅವಮಾನ ಆಗ್ಬಿಡುತ್ತೆ. ಯಾಕ್ರೋ ನಿಮಗೆ ಯಾವ ಬಾಯಿಗೆ ಬರುತ್ತೆ? ಸುಮ್ಮನೆ ಮಾತಾಡಬಾರ್ದು. ನಿಮ್ಗೆ ಎಂಥ ಗಾಂಡು ನನ್ನ ಮಗ ಜನ್ಮ ಕೊಟ್ಟಿರ್ಬೇಕು ಈ ರೀತಿ ಎಲ್ಲ ಪೋಸ್ಟ್ ಹಾಕಿದ್ರಲ್ಲ. ನಿಮ್ಗೆ ಜನ್ಮ ಕೊಟ್ಟವನಾದ್ರೂ ಯಾರೋ ಆ ಪುಣ್ಯಾತ್ಮ. ನಾಚಿಕೆ ಆಗಲ್ವಾ ಜನ್ಮಕ್ಕೆ? ಹೊಟ್ಟೆಗೇನು ಹೇಳ್ ತಿಂತೀರಾ ನೀವೆಲ್ಲ? ನಿಜವಾಗ್ಲೂ ಕೂಡ ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದೇ ರೀತಿಯಾದಂಥ ಪೋಸ್ಟ್ಗಳು ಮುಂದುವರೆದ್ರೆ ಪ್ರತಿಯೊಬ್ಬರ ಐಡಿಗಳನ್ನ ತಗೊಂಡು ನೇರವಾಗಿ ಕಂಪ್ಲೇಂಟ್ ಮಾಡ್ತೀನಿ. ಇದು ತಾಯಿ ಚಾಮುಂಡೇಶ್ವರಿ ಪಾದ ಸಾಕ್ಷಿ ಆನೆ. ನಮಗೆ ತಡೆಯಕ್ಕೆ ಆಯ್ತಾ ಇಲ್ಲ. ಸಂಘಗಳನ್ನ ಕರ್ಕೊಂಡೋಗಿ ನಾನು ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಆಮೇಲೆ ಜೈಲು ಕಂಬಿ ಅನ್ನಿಸ್ತೀರಾ? ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಚಿಲ್ರೆ ನನ್ನ ಮಕ್ಕಳ, ಇದನ್ನ ಇವತ್ತೇ ತಲೆಯಲ್ಲಿ ಇಟ್ಕೊಳ್ಳಿ. ಏನ್ ಅನ್ಕೊಂಡಿದ್ದೀರಾ ಬಾಸ್ ಅಂದ್ರೆ? ಏನ್ ಅನ್ಕೊಂಡಿದ್ರು ದರ್ಶನ್ ಸರ್ ಅಂದ್ರೆ? ಕೇವಲ ಒಬ್ಬ ಮನುಷ್ಯ, ಕೇವಲ ಒಬ್ಬ ಚಿತ್ರರಂಗದ ಹೀರೋ ಅನ್ಕೊಂಡ್ರ? ನಾಚಿಗೇಡಿಗಳ. ಎಷ್ಟೋ ಜನರ ಜೀವನ ಕಟ್ಕೊಡೋದಕ್ಕೆ ಆಧಾರ ತತ್ವವಾಗಿ ನಿಂತ್ಕೊಂಡಿರೋ ಆಲದ ಮರ ಕಣ ಅದು. ಎಷ್ಟೋ ಜನಕ್ಕೆ ನೆರಳು ನೀಡಿರೋ ಆಲದ ಮರ ಕಂಡ್ರು ಅದು. ಪರ್ವತ ಅದು. ಅಂಥ ಒಂದು ಕೀರ್ತಿದಾಯಕ ವ್ಯಕ್ತಿಗೆ ನೀವು ಈ ರೀತಿಯಾದಂಥ ಅವಮಾನ ಮಾಡ್ತಾ ಇದ್ರಲ್ಲ, ನಿಮಗೆ ಆ ಒಂದು ನೆರಳಲ್ಲಿ, ದರ್ಶನ್ ಸರ್ ಬೀಳುವ ನೆರಳಲ್ಲಿ ಕೂಡ ನಿಂತ್ಕೊಳ್ಳೋಕೆ ಯೋಗ್ಯತೆಗಳಿಲ್ಲ ನಿಮ್ಗೆ. ದರ್ಶನ್ ಸರ್ ನೆರಳು ಇರುತ್ತೆ ಗೊತ್ತಾ, ಬಿಸಿಲಿಗೆ ಬೀಳ್ತಾ, ಆ ನೆರಳಲ್ಲಾದ್ರೂ ಹೋಗಿ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮ್ಗೆ. ಅವ್ರು ಹಾಕೋ ಕಾಲಿಗೆ ಹಾಕೋ ಚಪ್ಪಲಿ ಮುಟ್ಟಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ಅವ್ರು ಏನೋ ಒಂದು ಇನ್ಸಿಡೆಂಟ್ ನಡೀತು, ಜೈಲಿಗೆ ಹೋದ್ರು ಅಂತ ಈ ರೀತಿ ಎಲ್ಲ ಪೋಸ್ಟ್ಗಳನ್ನ ಹಾಕ್ತೀರಾ? ನಾಲಾಯಕರ, ಅವಿವೇಕಿಗಳ. ಖಂಡಿತ ಎಲ್ಲ ನನ್ನ ಡಿ ಬಾಸ್ ಅಭಿಮಾನಿಗಳಿಗೂ ಕೇಳ್ಕೊತೀನಿ, ನಿಜವಾಗಿಯೂ ಕೂಡ ಇದನ್ನ ನಾನು ದೊಡ್ಡ ಮಟ್ಟಿಗೆ ತಗೊಳ್ತೀನಿ. ನೀವು ಅನ್ಬೋದು, ಈ ಚಾನಲ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ
ಈ ಚಾನಲ್ ಈಗ ಆರಂಭ ಮಾಡಿದರೆ ಈ ರೀತಿ ಮಾತಾಡ್ತದೆ. ನಂದು ಇನ್ನೊಂದಿದೆ, ನಿಮ್ಗೆ ಗೊತ್ತಿರುತ್ತೆ ಚಾನಲ್ ಯಾವ ರೀತಿ ಹೋಗಿದೆ ಅಂತ ಹೇಳಿ. ಆಮೇಲೆ ಯಾವ್ಯಾವ ರೀತಿ ಪ್ರೆಸ್ಟೀಜ್ ಇದೆ ಅಂತಲೂ ನಿಮ್ಗೆ ಗೊತ್ತಿದೆ. ಖಂಡಿತವಾಗಿಯೂ ನಾನು ಏನು ಬೇಕಾದರೂ ಮಾಡ್ತೇನೆ. ಇದನ್ನು ನಾನು ಲಿಂಕ್ಸ್ಗಳನ್ನು ತಗೊಂಡೋಗಿ ಕಂಪ್ಲೇಂಟ್ ಮಾಡ್ಬೋದು, ಸೈಬರ್ ಕಂಪ್ಲೇಂಟಲ್ಲಿ ನಾನು ಖಂಡಿತ ಮಾಡ್ತೇನೆ. ಇನ್ನೂ ಇದೇ ರೀತಿಯಾದಂಥ ಪೋಸ್ಟ್ಗಳು ಬಂದರೆ ಖಂಡಿತವಾಗಿಯೂ ದರ್ಶನ್ ಸರ್ ಅಭಿಮಾನಿಗಳು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಆ ಎಲ್ಲ ಲಿಂಕ್ಗಳನ್ನು ಕಳಿಸ್ಕೊಡಿ. ಖಂಡಿತವಾಗಿಯೂ ನಾನು ಎಲ್ಲ ಲಿಂಕ್ಗಳನ್ನು ತೊಗೊಂಡೋಗಿ ಸೈಬರ್ ಕಂಪ್ಲೇಂಟ್ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನೊಂದು, ನನ್ನ ಪ್ರೀತಿಯ ಡಿ ಬಾಸ್ ಅಭಿಮಾನಿಗಳೇ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಈ ಚಾನಲ್ಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು. ಯಾಕೆ ಕೇಳಿದ್ದೀನಿ ಅಂತಲೂ ನಿಮ್ಗೆ ಗೊತ್ತಿದೆ. ಥ್ಯಾಂಕ್ ಯು ಸೊ ಮಚ್.